ಸೈನಿಕರಿಗೆ ಪ್ಯಾರಾಶೂಟ್ ತರಬೇತಿ ನೀಡುವಾಗ ಅವಘಡವೊಂದು ನಡೆದಿದೆ. ವಿಮಾನದಿಂದ ಜಿಗಿದ 417 ಸೈನಿಕರ ಪೈಕಿ ಓರ್ವ ಸೈನಿಕರಿಗೆ ಗಾಯ ಆಗಿದೆ. ಬಳ್ಳಾರಿಯ ಹೊರವಲಯದ ಪಿಡಿಹಳ್ಳಿ ಭಾಗದಲ್ಲಿ ನಡೆದಂತ ಘಟನೆ ಇದು. ವಿಮಾನದಿಂದ 417 ಸೈನಿಕರು ಜಿಗಿದಿದ್ದಾರೆ. ಅದರಲ್ಲಿ ಓರ್ವ ಸೈನಿಕನಿಗೆ ಗಾಯ ಆಗಿದೆ. ಬಳ್ಳಾರಿಯ ಹೊರವಲಯದ ಪಿಡಿಹಳ್ಳಿ ಭಾಗದಲ್ಲಿ ನಡೆದಂತ ಘಟನೆ ಇದು. 25 ವರ್ಷದ ಸೇನಾ ಸಿಬ್ಬಂದಿ ಚಿನ್ನರಾಜ್ಗೆ ಮೂಳೆ ಮುರಿದಿದೆ. ಪ್ಯಾರಾಶೂಟ್ ತರಬೇತಿಯ ವೇಳೆ ಕೆಳಗಡೆ ಬಿದ್ದು ಸೈನಿಕರಿಗೆ ಗಾಯ ಆಗಿರೋದು. ಹೆಲಿಕಾಪ್ಟರ್ನ ಮೂಲಕ ಬೆಂಗಳೂರು ಆಸ್ಪತ್ರೆಗೆ ಏರ್ಲಿಫ್ಟ್ ಮಾಡಲಾಗಿದೆ. 25 ವರ್ಷದ ಸೇನಾ ಸಿಬ್ಬಂದಿ ಗಾಯಗೊಂಡಿರೋದು. ಪ್ಯಾರಾಶೂಟ್ ತರಬೇತಿಯನ್ನ ನೀಡಲಾಗ್ತಾ ಇತ್ತು. ಆ ಸಂದರ್ಭದಲ್ಲಾದಂತ ಅವಘಡ ಆಯಿತು. ಒಬ್ಬ ಸೈನಿಕ ಬಿದ್ದು ಗಾಯಗೊಂಡಿರೋದು. ಸೈನಿಕರಿಗೆ ಪ್ಯಾರಾಶೂಟ್ ತರಬೇತಿಯನ್ನ ಕೊಡಲಾಗ್ತಾ ಇತ್ತು. ಸುಮಾರು 417 ಸೈನಿಕರು ವಿಮಾನದಲ್ಲಿದ್ರು. ವಿಮಾನದಿಂದ ಜಿಗಿದಿದ್ದಾರೆ ಪ್ಯಾರಾಶೂಟ್ ತರಬೇತಿ ಸಂದರ್ಭದಲ್ಲಿ. ಆಗ ಒಬ್ಬ ಸೈನಿಕನಿಗೆ ಗಾಯ ಆಗಿದೆ. ಬಳ್ಳಾರಿಯ ಹೊರವಲಯದಲ್ಲಿ ನಡೀತಾ ಇದ್ದಂತಹ ಪ್ಯಾರಾಶೂಟ್ ಟ್ರೈನಿಂಗ್ ಇದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ಸಂಪರ್ಕದಲ್ಲಿದ್ದಾರೆ. ನರಸಿಂಹಮೂರ್ತಿ, 417 ಸೈನಿಕರು ಜಿಗಿದಿದ್ದಾರೆ. ಆದ್ರೆ ಒಬ್ಬ ಸೈನಿಕ ಇದರಲ್ಲಿ ಗಾಯಗೊಂಡಿರೋದು. ಏನಾಯ್ತು ಸ್ಥಳದಲ್ಲಿ? ಏನ್ ಇನ್ಫಾರ್ಮೇಶನ್ ಸಿಗ್ತಾ ಇದೆ? ಜೊತೆಗೆ ಆ ಸೈನಿಕನ ಹೆಲ್ತ್ ಅಪ್ಡೇಟ್ ಏನ್ ಸಿಗ್ತಿದೆ? ಶ್ವೇತಾ, ಈಗಾಗಲೇ ಏನು ಪ್ರತಿ ವರ್ಷ ಕೂಡ ಬಳ್ಳಾರಿ ಹೊರವಲಯದ ಪಿಡಿಹಳ್ಳಿಯಲ್ಲಿ ಒಂದು ಪ್ಯಾರಾಶೂಟ್ ತರಬೇತಿ ಕಾರ್ಯಕ್ರಮ ನಡೆಯುತ್ತೆ. ಈ ಕಾರ್ಯಕ್ರಮದಲ್ಲಿ ಇದೇ ಮೊದಲ ಬಾರಿಗೆ ಈ ರೀತಿಯಂತ ಒಂದು ಅವಘಡ ನಡೆದಂತೆ ಇಲ್ಲಿ ಸ್ಪಷ್ಟವಾಗಿ ಹೇಳಬಹುದಾಗಿದೆ. ಯಾಕಂದ್ರೆ ಏನು ದೊಡ್ಡದಾದಂತ ಏರೋಪ್ಲೇನ್ ಮೂಲಕ ಏನು 400ಕ್ಕೂ ಹೆಚ್ಚು ಸೇನಾ ಸಿಬ್ಬಂದಿ ಮೇಲಿಂದ ಜಿಗಿತಾರೆ. ಆ ಸಂದರ್ಭದಲ್ಲಿ ಓರ್ವ ಏನು ಸೈನಿಕ ಇರ್ತಾನೆ, ಅವನು ಜಿಗಿದಂತ ಸಂದರ್ಭದಲ್ಲಿ ಏನು ತಾಂತ್ರಿಕ ದೋಷದಿಂದ ಇನ್ನೊಂದು 50 ಅಡಿಯಿಂದ ಕೆಳಗಡೆ ಬರ್ಬೇಕಾದ ಸಂದರ್ಭದಲ್ಲಿ ತಾಂತ್ರಿಕ ದೋಷದಿಂದ ನೇರವಾಗಿ ನೆಲಕ್ಕೆ ಬೀಳ್ತಾನೆ. ಬಿದ್ದಂತ ಸಂದರ್ಭದಲ್ಲಿ ಅವರ ಕಾಲಿನ ಮೂಳೆಯನ್ನು ಮುರಿದೋಗಿದೆ. ಹೀಗಾಗಿ ಕೂಡಲೇ ಬಳ್ಳಾರಿಯಲ್ಲಿ ಪ್ರಾಥಮಿಕ ಚಿಕಿತ್ಸೆ ಕೊಡಿಸಿದ್ರು. ಆದ್ರೆ ಸ್ವಲ್ಪ ಹೆಚ್ಚುವರಿ ಗಾಯ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವ್ರನ್ನ ಏರ್ ಲಿಫ್ಟ್ ಮಾಡುವ ಮೂಲಕ ಇದೀಗ ಬೆಂಗಳೂರಿಗೆ ಕರೆದುಕೊಂಡು ಹೋಗಿದ್ದಾರೆ ಶ್ವೇತಾ. ಆದ್ರೆ ಇದು ಯಾವ ರೀತಿಯ ತಾಂತ್ರಿಕ ತೊಂದರೆ ಅಥವಾ ಪ್ಯಾರಾಶೂಟ್ ಅಲ್ಲಿ ಆಗಿರ್ತಕ್ಕಂಥ ತಾಂತ್ರಿಕ ತೊಂದರೆ ಆಗಿತ್ತಾ ಅಥವಾ ಸೇನಾ ಸಿಬ್ಬಂದಿ ಮಾಡಿಕೊಂಡಂತ ಒಂದಷ್ಟು ಮಿಸ್ಟೇಕ್ ಇಂದ ಈ ರೀತಿ ಆಗಿದೆಯಾ ಅನ್ನೋದ್ರ ಬಗ್ಗೆ ಒಂದಷ್ಟು ಏನು ಪರಿಶೀಲನೆ ನಡೀತಾ ಇದೆ. ಜೊತೆಗೆ ಇದು ಸಂಪೂರ್ಣವಾಗಿ ತನಿಖೆ ಆಗಬೇಕು ಅನ್ನೋಂತ ಮಾತುಗಳು ಕೂಡ ಇದೀಗ ಕೇಳಿ ಬರ್ತಾ ಇದ್ದಾರೆ. ಆದ್ರೆ ಸದ್ಯಕ್ಕೆ ಇರ್ತಕ್ಕಂಥ ಮಾಹಿತಿ ಪ್ರಕಾರ ಪ್ರಾಣಕ್ಕೇನು ಅಪಾಯ ಇಲ್ಲ. ಆದ್ರೆ ಕಾಲು ಪೂರ್ಣ ಪ್ರಮಾಣದಲ್ಲಿ ಸರಿ ಹೋಗತಕ್ಕಂಥ ಸಾಧ್ಯತೆ ಕಡಿಮೆ ಅಂತ ಇಲ್ಲಿ ಹೇಳಲಾಗ್ತಾ ಇದೆ ಶ್ವೇತಾ. ಎಸ್, ಥ್ಯಾಂಕ್ ಯು ನರಸಿಂಹಮೂರ್ತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.